ಕುಟುಂಬಸ್ಥರಿಗೆ ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಅವರಿಗೆ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪ ಪ್ರಕರಣಕ್ಕೆ 3ನೇ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಹೊಳೆನರಸೀಪುರದ ಮನೆಗೇನೆ ತೆರಳಿ ಎಸ್ಐಟಿ ಅಧಿಕಾರಿಗಳು ಈ ನೋಟಿಸ್ ಅನ್ನು ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಭೇಟಿ ನೀಡಿದ್ರು ರೇವಣ್ಣ ಅವರ ಹೊಳೆನರಸೀಪುರದ ನಿವಾಸ, ಅಲ್ಲಿ ಭವಾನಿ ರೇವಣ್ಣ ಅವರು ಇದ್ರು ಅನ್ನೋ ಮಾಹಿತಿ ಇದೆ. ಈ ಒಂದು ನೋಟಿಸ್ ಅನ್ನ ಭವಾನಿ ರೇವಣ್ಣ ಅವರಿಗೇನೆ ಕೊಟ್ಟು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಹಾಗೆ ಭವಾನಿ ರೇವಣ್ಣ ಇಬ್ಬರೂ ಕೂಡ ಮನೆಯಲ್ಲೇ ಇದ್ದಾರೆ. ಭವಾನಿ ಅವರಿಗೆ ನೋಟಿಸ್ ಅನ್ನ ತಲುಪಿಸಿರೋದಾಗಿ ಎಸ್ಐಟಿ ಪೊಲೀಸ್ ತಂಡದಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. 3ನೇ ನೋಟಿಸ್ ಆ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಜಾರಿ ಆಗ್ತಾ ಇರುವ 3ನೇ ನೋಟಿಸ್ ಇದೀಗ ಭವಾನಿ ರೇವಣ್ಣ ಅವರ ಕೈ ತಲುಪಿದೆ. ಮತ್ತಷ್ಟು ಡೀಟೇಲ್ಸ್ ಹೊಳೆನರಸೀಪುರದಿಂದಲೇ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ, ಏನಿದೆ ಅದರಲ್ಲಿ ಅನ್ನೋ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಎಷ್ಟೊತ್ತಿಗೆ ಬಂದಿದ್ರು ಅಧಿಕಾರಿಗಳು? ಹಾಗೆ ಭವಾನಿ ರೇವಣ್ಣ ಅವರು ಅಲ್ಲೇ ಇದ್ದಾರೆ ಹೊಳೆನರಸೀಪುರದ ನಿವಾಸದಲ್ಲೇ ಅನ್ನೋ ಮಾಹಿತಿ ಇದೆ. ಬೇರೆನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅಲ್ಲಿಂದ? ಸ್ಮಿತಾ ನೋಡಿ, ಈಗ ಹೊಳೆನರಸೀಪುರದ ನಿವಾಸದ ಮುಂಭಾಗದಲ್ಲಿದ್ದೀನಿ. ಕೆಲ ಕ್ಷಣಗಳ ಹಿಂದೆ ಅಷ್ಟೇ ನಾನು ಇವರ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿನ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಅಲ್ಲಿಂದ ಇಲ್ಲಿಗೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ನಿವಾಸಕ್ಕೆ, ಹೊಳೆನರಸೀಪುರದಲ್ಲಿರುವಂಥ ಈ ಒಂದು ನಿಲಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ನೇತೃತ್ವದ ಒಂದು ತಂಡ ಆಗಮಿಸಿ ಒಳಗಡೆ ಹೋಗಿ ಭವಾನಿ ರೇವಣ್ಣ ಅವರು ನಿವಾಸದಲ್ಲಿದ್ದಾರೆ, ಭವಾನಿ ರೇವಣ್ಣ ಅವರನ್ನು ಭೇಟಿ ಮಾಡಿ ಅವರ ಕೈಗೆ ನೋಟಿಸನ್ನು ಕೊಟ್ಟು ಬಂದಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ವಿಚಾರ. ಸೊ ಮೊದಲ ನೋಟಿಸ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗಿರಲಿಲ್ಲ. ಈಗ ಮತ್ತೊಂದು ನೋಟಿಸನ್ನು ಸರ್ವ್ ಮಾಡಿರುವಂಥದ್ದು. ಈ ನೋಟಿಸ್ ಸರ್ವ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಎಷ್ಟು ಗಂಟೆ ಒಳಗಡೆ ಯಾವತ್ತು ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು ಇನ್ನಷ್ಟೇ ಲಭ್ಯವಾಗಬೇಕಿದೆ. ನೋಟಿಸ್ ಕೊಟ್ಟಿರೋದು ಮಾತ್ರ ಈಗ ಮಾಹಿತಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾವ ರೀತಿಯಾದಂಥ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವ ಅಪ್ಡೇಟ್ ಇನ್ನಷ್ಟೇ ಲಭ್ಯವಾಗಬೇಕು. ಆದರೆ ಇಲ್ಲಿಗೆ ಬಂದಂಥ ತಂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡದೆ, ಮಾಧ್ಯಮಗಳು ಕೂಡ ಒಂದು ರೀತಿಯಲ್ಲಿ ಅದನ್ನು ತೋರಿಸದೆ ಒಳಗೆ ಪ್ರವೇಶ ಮಾಡಿ ಅವರಿಗೆ ನೋಟಿಸನ್ನು ಕೊಟ್ಟು ಇಲ್ಲಿಂದ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ನಾವು ರೊಟೀನ್ ಚೆಕಪ್ಗಾಗಿ ಬಂದಿದ್ದೀವಿ ಅನ್ನುವ ವಿಚಾರವನ್ನು ತಿಳಿಸಿದ್ರು. ಅದೇ ಸಂದರ್ಭದಲ್ಲಿ ನೋಟಿಸನ್ನು ಕೂಡ ಕೊಟ್ಟಿದ್ದೀವಿ ಎನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಈಗ ನೋಟಿಸ್ ಸರ್ವ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ವಿಚಾರವಾಗಿ ಕೋರ್ಟ್ನ ಮೆಟ್ಟಿಲೇರುವಂಥ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾಗಿ ಮುಂದೆ ಹಲವು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲ ಕೇಳಿಸ್ತಾ ಇದೆ. ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರು ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ. ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿರುವಂಥ ಹಿನ್ನೆಲೆಯಲ್ಲಿ ಅವರು ಯಾವಾಗ ಬರ್ತಾರೆ ಅನ್ನೋದು ಕೂಡ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಬೆಂಗಳೂರಿನ ನಿವಾಸದಲ್ಲಿ HD ರೇವಣ್ಣ ಅವರು ಇರುವಂಥದ್ದು. ಅವರು ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ನೋಡಿ, 3 ನೋಟಿಸ್ ಸರ್ವಾದ ಬಳಿಕ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದಂಥ ಸಂದರ್ಭದಲ್ಲಿ ಬಂಧನದ ಭೀತಿ ಕೂಡ ಶುರುವಾಗುತ್ತೆ. ಯಾಕೆಂದರೆ ಪೊಲೀಸರು ಕೂಡ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನುವ ವಿಚಾರದ ಅಡಿಯಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಅಲ್ಲಗೆಳೆಯುವಂತಿಲ್ಲ. ಹಾಗಾಗಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇರುವಂಥ ತಂಡ ನೋಡಿ, ಇವತ್ತು ಬೆಳಗ್ಗೆ SIT ತನಿಖಾ ತಂಡ ಸುಮಾರು 25ರಿಂದ 30 ಸಿಬ್ಬಂದಿಗಳ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೊಳೆನರಸೀಪುರದ ಒಂದು ಅವರ ಫಾರ್ಮ್ ಹೌಸ್ ಹಾಗೆ ಸೂರಜ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಇಲ್ಲಿಂದ ತೆರಳಿದ್ದಾರೆ. ಒಂದು ಕಡೆ SIT ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು, ಮತ್ತೊಂದು ಕಡೆ ನೋಟಿಸ್ ಮೇಲೆ ನೋಟಿಸ್ ಕೊಡೋ ಮೂಲಕ ರೇವಣ್ಣ ಅವರ ಕುಟುಂಬಕ್ಕೆ ಶಾಕ್ ಕೊಡ್ತಾ ಇರೋದು ನೋಡಿದ್ರೆ ಇದು ಬಿರುಸಿನ ಒಂದು ರೀತಿಯಲ್ಲಿ ತನಿಖೆಯನ್ನು ಪಡೆದುಕೊಳ್ತಾ ಇದೆ, ಚುರುಕನ್ನು ಪಡೆದುಕೊಳ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆ ಮೂಲಕ ನೋಟಿಸ್ ಕೊಟ್ಟ ಬಳಿಕ ಈಗ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.